ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಕಡೆ ರೋಹಿಣಿ ಪೂಜನ್ ಮನೆಗೆ ಬಂದಾಗ ಪೂಜಾ ಕೂಡ ಕೇಳ್ತಾ ಇರ್ತಾಳೆ, ಏನೇ ಕನಸಲ್ಲೆಲ್ಲ ಈ ಥರ ಎಲ್ಲ ಕನಸು ಬೀಳ್ತಿತ್ತ ನಿನಗೆ ಅಂತ ಹೇಳಿ. ಅಲ್ಲ ಕನಸಲ್ಲಿ ಏನಾದರೂ ನನಗೂ ಏನಾದರೂ ಸಿಗಾಕ್ಸ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಪೂಜಾ ಕೂಡ ರೋಹಿಣಿಯ ಕೇಳ್ತಿರ್ಬೇಕಾದ್ರೆ, ಇಲ್ಲ ಕಣೆ ನನಗೆ ಏನೂ ಸರಿಯಾಗಿ ಅಷ್ಟು ನೆನಪಿಲ್ಲ. ಆದರೆ ನನಗೆ ಮನೋಜ ಬಂದು ಎಬ್ಬಿಸೋ ತನಕ ನನಗೆ ತುಂಬ ಗಾಬರಿ ಆಗಿಬಿಟ್ಟಿತ್ತು. ಆದರೆ ಮೀನಿಂಗ್ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಮೋಸ್ಟ್ಲಿ ಕನಸಲ್ಲೂ ಕೂಡ ನನ್ನೇ ಏನಾದರೂ ತಪ್ಪಾಗಿ ತಿಳ್ಕೊಂಬಿಟ್ಟು ನನಗೂ ಏನಾದರೂ ಚಾಕು ಚೊತ್ತು ತೋರಿಸ್ಬಿಟ್ಟು ಎದುರಿಸೋಕ್ಕೆ ಪ್ರಯತ್ನ ಪಡ್ತಿದ್ದಿಲ್ಲ, ಹೇಳು ನಿಜ ಹೇಳು ಅಂತ ಪೂಜಾ ಕೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ಕಣೆ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ ಕಡೆ. ಯಾಕಾಗಿ ಕೇಳ್ತಿದ್ದೆ ಅಂತ ರೋಹಿಣಿ ಕೇಳಿದಾಗ ಪೂಜಾ ಹೇಳ್ತಿರ್ತಾಳೆ, ಆಗಲ್ಲ ಒಂದ್ಸಲ ಮೀನಾ ನಿನ್ನ ಬಗ್ಗೆ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದಿದ್ಲು, ಹಾಗಾಗಿ ಅವಳಿಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತೇಳಿ ಡೌಟ್ ಆಯಿತು ಕಣೆ ಅಂತೇಳಿ ಪೂಜೆ ಹೇಳ್ತಾ ಇರ್ತಾಳೆ. ನನಗೂ ಹಾಗೆ ಅನ್ನಿಸ್ತಿದೆ ಕಣೆ, ಮೀನಿಗೆ ಯಾಕೋ ನಮ್ಮ ಮೇಲೆ ಡೌಟ್ ಬಂದಿದೆ, ನಾನು ಸ್ವಲ್ಪ ಹುಷಾರಾಗಿರಬೇಕು, ಆ ಮಂಜುಂಗೆ ಇನ್ನು ಸ್ವಲ್ಪ ದಿನ ನಮ್ಮ ಮನೆಗೆ ನಮ್ಮ ಹೀರದಲ್ಲೇ ಕಾಣಿಸ್ಕೋಬಾರ್ದು ಅಂತ ಹೇಳಿ ಅವಳಿಗೆ ವಾರ್ ಮಾಡಬೇಕು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ. ಇಲ್ಲ ಬಿಡು, ಅವ್ರು ಸ್ವಲ್ಪ ದಿನ ಇನ್ನೂ ಕಾಣಿಸ್ಕೊಳ್ಳಲ್ಲ, ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ರೆ ಆಯಿತು ಬಿಡು ಅಂತ ಪೂಜಾ ಕೂಡ ಹೇಳ್ತಾ ಇರ್ತಾಳೆ ರೋಹಿಣಿಗೆ. ಅಸಲು ಈ ಕಡೆ ರೋಹಿಣಿ ಅಮ್ಮ ಕೂಡ ಬರ್ತಾರೆ. ಅವರು ಕೂಡ ಅಮ್ಮ ಇವಾಗ ಬಂದ, ಎಲ್ಲಿ ಕೃಷ್ಣ ಅಂತ ಕೇಳಿದಾಗ ಅವನು ಸ್ಕೂಲಿಗೆ ಕಳಿಸಿದ್ದೀನಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ ಸರಿ ಆಯಿತು, ನಾನು ಹೇಳಿ ತೊಗೊಂಡು ಬಂದಿದ್ದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ರೋಹಿಣಿ ಕೂಡ. ಕಡೆ ತಂದಿದ್ದೀನಿ ತಗೋ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಕೂಡ ಕೊಟ್ಟಾಗ ಈ ಕಡೆ ಏನೇ ಇದು ಅಂತ ಹೇಳ್ಬಿಟ್ಟು ಪೂಜಾ ಕೂಡ ಕೇಳ್ತಾ ಇರ್ತಾಳೆ, ಇವರು ನಮ್ಮಪ್ಪ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವ್ರ ಅಪ್ಪನ ಫೋಟೋ ತೋರಿಸ್ಬಿಟ್ಟು ಈ ಕಡೆ ಇವ್ರು ನಮ್ಮಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೋಹಿಣಿ ಕೂಡ. ನಿಮ್ಮಪ್ಪನ ಅದೇ ಸಾಯಿಸಿದ್ಯಲ್ಲ, ಅದೇ ಇದು ಮಲೇಷ್ಯಲ್ಲಿ ನಿಮ್ಮಪ್ಪ ಸಾಯಿಸಿದಲ್ಲ ಅವರೇ ಇವರು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗಲ್ಲ ಕಣೆ, ಇವರು ನಂಗೆ ನಿಜವಾದ ಅಪ್ಪ ಕಣೆ ಇವರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನಮ್ಮ ಏನು ಸಾಯಿಸಿರೋದು ಏನು ವಿಷಯ ಅಂತ ಹೇಳಿ ಅವ್ರ ಅಮ್ಮ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಆಂಟಿ ಅಂದರೆ ಮಲೇಷ್ಯಾದಲ್ಲಿ ಅವ್ರ ಅಪ್ಪ ಇದ್ದಾರಲ್ಲ, ಅವ್ರ ಅಪ್ಪನ ಸಾಯಿಸಿದ್ದಾಳೆ ಇವಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪೂಜಾನು ಕೂಡ. ಏನು ಅಪ್ಪನ ಸಾಯಿಸಿದ್ದೆ, ಏನು ನಡೆಸ್ತಿದ್ದೆ ನೀನು ರೋಹಿಣಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಕೂಡ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮ ಅಂದರೆ ನನಗೆ ಸ್ವಲ್ಪ ವಿಷಯ ಸಿಗಾಕೊಂಡ್ಬಿಟ್ಟೆ, ಅದಕ್ಕೋಸ್ಕರ ನಾನು ಮಲೇಷ್ಯಾದಲ್ಲಿ ಅವ್ರ ಅಪ್ಪ ಸತ್ತೋಗ್ಬಿಟ್ರು ಅಂತ ಹೇಳಿ ಹೇಳ್ದೆ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಎಷ್ಟು ದಿನ ಅಂತ ರೋಹಿಣಿ ಈ ವಿಷಯ ಮುಚ್ಚಿಡ್ತೀಯ ಮನೇಲಿ ಅಂತ ಹೇಳಿ ಅವ್ರ ಅಮ್ಮ ಕೇಳ್ತಿರ್ಬೇಕಾದ್ರೆ, ನನಗೋಸ್ಕರ ಅಮ್ಮ ನಾನು ಹೆಂಗೆ ಜೀವನ ಪರವಂತ ನಾನು ಇರ್ತೀನಿ ಅಲ್ಲಿ ತನಕ ನನ್ನ ಸುಳ್ಳನ್ನ ಇದೇ ಥರ ನಾನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರಬೇಕು ಅಂತ ಹೇಳಿ ಹೇಳ್ತಾಳೆ. ಎಲ್ಲ ನಾನು ಮಾಡಿರೋದು ನಿನ್ನಿಂದನೇ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಎಸ್ಸಲನೇ ಕೂಡ ಅವ್ರು ನಿಮ್ಮ ಅಮ್ಮನ ಬಗ್ಗೆನೇ ದ್ವೇಷಿಸ್ತೀಯ ಹೇಳು ಅಂತೇಳಿ ಪೂಜಾ ಕೂಡ ಹೇಳ್ತಾ ಇರ್ತಾಳೆ. ಅವರು ಕೂಡ ನಿನ್ನ ಒಳ್ಳೇದಕ್ಕೆ ತಾನೇ ಮಾಡಿದ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅವರು ನನ್ನ ಒಳ್ಳೇದಕ್ಕೆ ಮಾಡಿದ್ರು, ಆದರೆ ಅವ್ರಿಗೆ ಮಾಡಿರೋ ಇದು ಎಡವಟ್ಟಿಂದ ನಾನು ಅನುಭವಿಸ್ತಾ ಇದ್ದೀನಿ, ನನಗೆ ಮನೋಜ್ ಬಿಟ್ಟು ನನ್ನ ಕೈಲಿ ಇರೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಸುಳ್ಳನ್ನ ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಅಲ್ಲ ನೀನು ಅಟ್ಲೀಸ್ಟ್ ನೀನು ಸುಳ್ಳನ್ನ ನಿನಗೆ ಸಪೋರ್ಟಿವ್ ಆಗಿದ್ರು ಯಾರಾದರೂ ಇರಬೇಕಲ್ಲ, ಅಟ್ಲೀಸ್ಟ್ ನೀನು ಮಗು ಆದರೂ ಮಾಡ್ಕೊ, ಬೇಗ ಮಗು ಮಾಡ್ಕೊಂಡು ಆ ಮನೇಲಿ ನೀನೊಂದು ಸ್ವಲ್ಪ ಇರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಇರೋದಕ್ಕೆ ಚಾನ್ಸೇ ಆಗಲ್ಲ ಅಂತೇಳಿ ಅವ್ರ ಅಮ್ಮ ಹೇಳ್ತಿರ್ಬೇಕು. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಮ್ಮ ಅಂತೇಳಿ ಅವಳು ಈ ಕಡೆ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅವ್ರ ಅಮ್ಮಂಗೆ ಮತ್ತೆ ಅಲ್ಲ ಕಣೆ ನಿನಗೆ ಸಪೋರ್ಟಿವ್ ಆಗಿ ಈ ಕಡೆ ಅಟ್ಲೀಸ್ಟ್ ನೀನು ನಿಜ ಆದರೂ ಅಟ್ಲೀಸ್ಟ್ ಸೂರ್ಯಂಗೆ ಅಥವಾ ಮೀನಿಗಾದರೂ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವ್ರ ಅಮ್ಮ ಹೇಳಿದಾಗ, ಅಯ್ಯೋ ಅವರಿಂದನೇ ನನಗೆ ಇಷ್ಟೊಂದೆಲ್ಲ ಪರಿಸ್ಥಿತಿ ಬಂದಿರೋದು, ಅವರು ನಮ್ಮ ಅತ್ತೆನ ಕರ್ಕೊಂಡು ಮಲೇಷ್ಯಾಗೆ ಹೋಗೋಣ, ಆವಾಗ ಅವ್ರು ನಮ್ಮ ಅಪ್ಪನ ನೋಡ್ಬೋದು ಮಾತಾಡ್ಸ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ರು ಅಮ್ಮ, ಅದಕ್ಕೋಸ್ಕರ ನಮ್ಮಪ್ಪ ಸತ್ತೋದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ನಾಟಕ ಆಡಿದ್ದೀನಿ, ನೀನು ಅದನ್ನು ಇನ್ನೂ ಕಂಟಿನ್ಯೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲೇ ಸಾಯಿಸಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೋಹಿಣಿ ಕೂಡ. ಇವಾಗ ನೀನು ಮಾಡಿರೋ ಹೆಡ್ವರ್ಟಿಂದ ನನಗೆ ಈ ಥರ ಎಲ್ಲ ಕೆಲಸ ಆಗಿರುತ್ತೆ, ನೀನು ಅವತ್ತು ನನಗೆ ಒಳ್ಳೆ ದಾರಿ ತೋರಿಸಿದ್ರೆ ಇಷ್ಟೊಂದೆಲ್ಲ ಹಾಕ್ತಾನೆ ಇರಲಿಲ್ಲ ಅಂತ ಹೇಳಿ ಅವ್ರ ಅಮ್ಮಂಗೆ ಹೇಳ್ತಿರ್ಬೇಕಾದ್ರೆ, ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳ್ತೀವಿ, ಅವ್ರಿಗೂ ಪಾಪ ನೋವಾಗಲ್ಲ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಿರ್ಬೇಕಾದ್ರೆ, ಅಲ್ಲಮ್ಮ ನಾನು ನಿನ್ನ ಒಳ್ಳೇದಕ್ಕೋಸ್ಕರ ನಾನು ಆವಾಗ ನಿಂಗೆ ಮದುವೆ ಮಾಡಿ ಕಳಿಸಿದ್ದು, ಆದರೆ ನಿನ್ನ ಜೀವನದಲ್ಲಿ ಆ ದುರಂತ ಆಗುತ್ತೆ ಅಂತ ನನಗೇನು ಗೊತ್ತಿರುತ್ತೆ, ಈಗ ಆ ದುರಂತ ಆಗಬಾರ್ದು ಅಂತ ತಾನೇ ನೀನು ಒಳ್ಳೇದನ್ನ ಮಾಡ್ಕೊಂಡು ನಿಮ್ಮ ಮನೇಲಿ ನಿಜ ಹೇಳ್ಕೊಂಡು ನಿನ್ನ ಸ್ಥಾನನ ನೀನು ಉಳಿಸ್ಕೊ ಅಂತ ಹೇಳಿ ಹೇಳ್ತಾ ಇದ್ದೀನಿ, ಆದರೆ ನಿನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ, ನೀವು ಯಾರೇ ಏನು ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿಲಿ ನಾನಿಲ್ಲ, ನಾನು ಇದೇ ಸುಳ್ಳನ್ನ ಕಂಟಿನ್ಯೂ ಮಾಡಲೇಬೇಕು, ನಾನು ಆ ಮನೇಲಿ ಇರಲೇಬೇಕು ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಅದೇನಮ್ಮ ನಿನ್ನಿಷ್ಟ, ನಾವು ಹೇಳೋದು ಹೇಳಿದ್ದೀವಿ, ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಿರ್ತಾರೆ. ಸರಿ ಆಯಿತು ಬಿಡು ಅಂತ ಹೇಳಿ ಅವ್ರ ಅಮ್ಮಂಗೂ ಹೇಳ್ತಾ ಇರ್ತಾಳೆ. ಅದಕ್ಕೆ ಪೂಜೆ ಕೂಡ ಹೇಳ್ತಿದ್ದಾಳೆ, ಇಲ್ಲ ಎಷ್ಟು ದಿನ ಅಂತ ಹೇಳಿ ಇದನ್ನು ಕಂಟಿನ್ಯೂ ಮಾಡ್ತೀವಿ, ಒಂದಲ್ಲ ಒಂದು ದಿನ ಸಿಗಾಕೊಳ್ಳೇಬೇಕು ಕಣೆ, ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತೀಯ ಅಂತ ಹೇಳಿದಾಗ, ಇಲ್ಲ ನಾನು ಸಿಗಾಕೋಬಾರ್ದು ಅಂತ ಅಂದರೆ ನಾನು ಏನಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ, ನನ್ನ ಸ್ಥಾನನ ನಾನು ಆ ಮನೇಲಿ ಉಳಿಸ್ಕೋಬೇಕು, ನನಗೆ ಮನೋಜ್ ಸಿಗಬೇಕು ಅಂತಂದರೆ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ, ಅದರಲ್ಲಿ ನನಗೆ ಯಾರಿಗೆ ಏನು ಬುದ್ಧಿ ಹೇಳೋದಕ್ಕೆ ಬರಬೇಡಿ, ನನಗೆ ಗೊತ್ತು ನನ್ನ ಜೀವನ ನಾನು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿಟ್ಟು ಎಲ್ಲ ಸುಳ್ಳು ಮುಚ್ಚಿಕ್ಕಕ್ಕೆ ಒಂದು ಸುಳ್ಳು ಒಂದೊಂದು ಸುಳ್ಳು ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಅದೆಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ.
ಯಾರೋ ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಅಮ್ಮ ನೀನು ಅಷ್ಟೇ, ನೀನು ನನಗೆ ಪ್ರತಿ ಸಲವೂ ಬುದ್ಧಿ ಹೇಳೋದಕ್ಕೆ ಬರಬೇಡ. ನನಗೆ ಗೊತ್ತು ನನ್ನ ಜೀವನ ನಾನು ಹೇಗೆ ನಡೆಸ್ತಿದ್ದೀನಿ ಅಂತ. ಸಾಕು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ, ನೋಡಿ ನಾನು ಇಲ್ಲಿಂದ ಹೊರಡ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ಪದೇ ಪದೇ ನನಗೆ ನೀನು ಬುದ್ಧಿ ಕಲ್ತ್ಕೊ, ನೀನು ನಿಜ ಹೇಳು ಅಂದರೆ ನಾನಂತೂ ಕೇಳೋದು ಇದ್ರಲ್ಲಿ ನಾನಿಲ್ಲ ಅಷ್ಟೇ, ಆಯಿತಾ? ನಾನು ಇಲ್ಲಿಂದ ಹೊರಡ್ತೀನಿ. ಪೂಜಾ ಅಮ್ಮಂಗೆ ಆಟೋ ಬುಕ್ ಮಾಡಿಬಿಟ್ಟು ನೀನು ಕಳಿಸು, ನನಗೆ ಸಾಕು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಅವ್ರ ಹತ್ರ ಮಾತಾಡಿ ಅಲ್ಲಿಂದ ಹೊರಟ ಮೇಲಿಂದ ಈ ಕಡೆ ಅಜ್ಜಿ ತಾತ ಏನು ಚಪ್ಪಲಿ ಅಂಗಡಿ ಇಟ್ಕೊಂಡಿರೋ ಜಾಗದಲ್ಲಿ ಅದೇ ಟೈಮ್ಗೆ ಈ ಕಡೆ ಟ್ರಾಫಿಕ್ ಪೊಲೀಸರು ಅವರು ಕೂಡ ಬರ್ತಾರೆ. ಅವರು ಕೂಡ ಬಂದುಬಿಟ್ಟು ಇಲ್ಲಿ ಟ್ರಾಫಿಕ್ಕಿಗೆ ಅಂದರೆ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗ್ತಿದೆ, ಅವ್ರ ಅಂಗಡಿ ಎಲ್ಲ ಕ್ಲೀನ್ ಮಾಡಿಸಿ ಎತ್ತಂಗಡಿ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರ ಅಸಿಸ್ಟೆಂಟ್ಗೆ ಹೇಳಿ ಆ ಅಂಗಡಿನ ಎತ್ತಿಸ್ತಿರ್ಬೇಕಾದ್ರೆ ಅಜ್ಜಿ ತಾತ ಯಾಕಪ್ಪ ಏನಾಯಿತು ಅಂತ ಕೇಳಿದಾಗ, ನೀವು ನೋಡಿ ಇಲ್ಲಿ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗ್ತಿದೆ, ಗೌರ್ಮೆಂಟಿಂದ ಆರ್ಡರ್ ಬಂದಿದೆ, ಇಲ್ಲಿ ಯಾವುದೇ ಥರ ರೋಡಲ್ಲಿ ಫುಟ್ಪಾತಲ್ಲಿ ಯಾವುದೇ ಥರ ಅಂಗಡಿ ಇಟ್ಕೋಬಾರ್ದು ಅಂತ, ಅದಕ್ಕೋಸ್ಕರ ನಿಮಗೆ ಆ ಅಂಗಡಿನ ಎತ್ತಾಕ್ತಿದ್ದೀವಿ ಅಂತೇಳಿ ಅಂದಾಗ, ಇಲ್ಲಪ್ಪ ನಾವು ಹೊಟ್ಟೆಪಾಡಿಗೋಸ್ಕರ ಈ ಥರ ಮಾಡ್ತಿರೋದು ಅಜ್ಜಿ ತಾತ. ಅದು ತುಂಬ ಬೇಡ್ಕೊಂಡ್ರು ಕೂಡ ಪೊಲೀಸವರು, ಇಲ್ಲ ನಮ್ಮ ಕೈಲಿ ಆಗಲ್ಲ, ಗೌರ್ಮೆಂಟಿಂದ ರೂಲ್ಸ್ ಬಂದಿರೋ ನಾವು ಫಾಲೋ ಮಾಡ್ತಾ ಇದ್ದೀವಿ, ನೀವು ಅದನ್ನೆಲ್ಲ ಜಾಗ ಖಾಲಿ ಮಾಡ್ಕೊಂಡು ನೀವು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕೂಡ ರೂಢಾಗಿ ಮಾತಾಡ್ತಾ ಇರಬೇಕಾದ್ರೆ, ಇಲ್ಲಪ್ಪ ನಮ್ಮ ಕೈಲಿ ಎಲ್ಲಪ್ಪ ಹೋಗೋದಕ್ಕಾಗುತ್ತೆ, ಏನೋ ಹೊಟ್ಟೆಪಾಡಿಗೋಸ್ಕರ ನಾವು ಇದನ್ನು ಅಂಗಡಿ ಇಟ್ಕೊಂಡಿದ್ದೆ, ನೀನೇನಪ್ಪ ಹಿಂಗೆ ಬಂದುಬಿಟ್ಟು ಸಡನ್ನಾಗಿ ಹೇಳ್ತೀಯ, ಎಲ್ಲರೂ ಕೂಡ ಹೊಟ್ಟೆಪಾಡಿಗೋಸ್ಕರ ತಾನೇ ರೋಡಲ್ಲಿ ಫುಟ್ಪಾತಲ್ಲಿ ದುಡ್ಡಿಲ್ಲ ಅನ್ನೋರು ತಾನೇ ಈ ಥರ ವ್ಯಾಪಾರ ಮಾಡೋದು, ನೀನು ನೋಡಿದ್ರೆ ಹೊಟ್ಟೆ ಮೇಲೆ ಕಲ್ಲು ಹಾಕೋ ಥರ ಇದೆಯಲ್ಲಪ್ಪ ಅಂತ ಹೇಳಿದಾಗ, ಇದನ್ನೆಲ್ಲ ನಮಗೇನೋ ಹೇಳೋದಕ್ಕೆ ಬರಬೇಡಿ, ಇದು ಸುಮ್ಮನೆ ಅಂಗಡಿ ಖಾಲಿ ಮಾಡಿ ಸಾಕು ಅಂತ ಹೇಳ್ತಾರೆ. ರೀ ಅದನ್ನೆಲ್ಲ ಅಂಗಡಿ ಖಾಲಿ ಮಾಡಿಸಿ ಅದನ್ನೆಲ್ಲ ತೆಗಿರಿ, ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲೆಲ್ಲ ಇದಕ್ಕೆ ಹಾಕ್ರಿ, ಟೆಪ್ಪೋಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಅಜ್ಜಿ ತಾತ ಹೋಗಿ ಕಾಲು ಹಿಡ್ಕೊಂಡು ಬೇಡ್ಕೊತಾ ಇರ್ತಾರೆ, ಬೇಡಪ್ಪ ಬೇಡಪ್ಪ ಅಂತ ಹೇಳಿದಷ್ಟು ಕೇಳ್ಕೊಂಡ್ರು ಈ ಕಡೆ ಪೊಲೀಸರು ಮನಸ್ಸು ಕರಗದೆ ಏನು ಮಾತಾಡ್ತಾನು ಈ ಕಡೆನೇ ಅವರಿಗೆ, ನಮ್ಮ ಕೈಲಿ ಏನೂ ಮಾಡೋದಕ್ಕಾಗಲ್ಲ, ನೀವೇನು ಮಾತಾಡಬೇಡಿ ಹೋಗಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡಿ ಅವ್ರನ್ನ ತಳ್ಳೋದಕ್ಕೆ ಎಲ್ಲ ನೋಡ್ತಾ ಇರ್ತಾನೆ. ಈ ಕಡೆ ಅದೇ ಟೈಮ್ಗೆ ಪಬ್ಲಿಕ್ ಅವರೆಲ್ಲರೂ ಬಂದು ಸುತ್ತಮುತ್ತ ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಪೊಲೀಸರು ತುಂಬ ಅಂಗಡಿಯೆಲ್ಲ ಎತ್ತಾಕ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ. ಅಜ್ಜಿ ತಾತ ಏನಾಯಿತು, ಯಾಕೆ ಹಿಂಗೆ ಆಡ್ತಿದ್ದೀರ ಅಂತ ಕೇಳ್ತಾರೆ. ನೋಡಪ್ಪ ಆ ಅಂಗಡಿನೆಲ್ಲ ಎತ್ತಾಕ್ತಿದ್ದಾರೆ ಅಂತ ಹೇಳ್ತಿದ್ರು. ಏನಕ್ಕೆ ಅಂಗಡಿ ಎಲ್ಲ ಎತ್ತಾಕ್ತಿದ್ದಾರೆ, ಸರಿ ರೀ ನಮ್ಮ ಪೊಲೀಸ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೋಗ್ತಾರೆ. ಏನು ಸರಿ ಏನಪ್ಪ ಇದೆಲ್ಲ ಮಾಡ್ತಿದ್ದೀರಾ, ಅವ್ರ ಅಜ್ಜಿ ಹೊಟ್ಟೆಪಾಡಿಗೋಸ್ಕರ ಹಿಂಗೆಲ್ಲ ಮಾಡ್ತಿರೋದು, ನೀವೇನು ಸರ್ ಹಿಂಗೆಲ್ಲ ಮಾಡ್ತಿದ್ದೀರಿ ಅಂತ ಕೇಳಿದಾಗ, ರೀ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗ್ತಿದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ. ಸೊ ಪಬ್ಲಿಕ್ಕಿಗೆ ತೊಂದರೆ ಆಗೋದು ಅವ್ರ ಹೊಟ್ಟೆಪಾಡಿಗೋಸ್ಕರ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ, ನೀವು ಅವ್ರ ಮೇಲೆ ಕಲ್ಲಾಕಿ ನೋಡ್ತಿದ್ದೀರಾ ಅಂತ ಕೇಳಿದಾಗ, ಸರ್ ಇದೆಲ್ಲ ಸರಿ ಇರಲ್ಲ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಏನ್ರಿ ಮಾಡ್ತೀರಾ ನೀವು, ಏನು ಮಾಡೋದಕ್ಕಾಗುತ್ತೆ, ಪೊಲೀಸ್ ಮೇಲೆ ಕೈ ಮಾಡ್ತೀರಾ, ಏನು ದಬಳಿಕೆ ಮಾಡ್ತೀರಾ ಪೊಲೀಸವ್ರಿಗೆ ನೀವು ಅಂತ ಹೇಳಿ ಪೊಲೀಸ್ ಕೂಡ ಜೋರು ಮಾಡ್ತಿರ್ತಾರೆ. ಪೊಲೀಸ್ ಜೋರು ಮಾಡೋದು ನೋಡಿಬಿಟ್ರೆ ಈ ಕಡೆ ಅಜ್ಜಿ ತಾತ ಹೋಗಿ ಕಾಲು ಇಟ್ಕೊಂಡು ಬೇಡ್ಕೊತಿದ್ರು ಪೊಲೀಸ್ ಹತ್ರ. ಸಡನ್ನಾಗಿ ಅಜ್ಜಿನ ತಳ್ಳಿಬಿಡ್ತಾರೆ. ಅವರು ತಳ್ಳಿ ಬಿದ್ಮೇಲಿಂದ ಅವರಿಗೆ ರಕ್ತ ಸೋರ್ತಾ ಇರುತ್ತೆ, ಪೆಟ್ಟಾಗಿರುತ್ತೆ. ಇದೇ ಗಾಬರಿಗೆ ಈ ಕಡೆ ಸೂರ್ಯನು ಕೂಡ ಪೊಲೀಸವರ ಕಾಲರ್ ಪಟ್ಟಿ ಇಟ್ಕೊಳ್ತಾನೆ. ಅವನು ಕೂಡ ಜೋರು ಮಾಡ್ತಾನೆ. ಅವನಿಗೂ ಕಡೆ ಏನು ರೀ ವಯಸ್ಸಾದವ್ರ ಮೇಲೆ ಕನಿಕರ ಇಲ್ವೇನ್ರಿ, ಹಂಗೆಲ್ಲ ಮಾಡ್ತಿರಲ್ಲ, ನಿಮಗೆ ಅಷ್ಟು ಗೊತ್ತಾಗಲ್ವಾ, ಹೇಗೆ ಟ್ರೀಟ್ ಮಾಡಬೇಕು ಪಬ್ಲಿಕ್ ಅನ್ನೋರಿಗೆ ಗೊತ್ತಿಲ್ಲ, ಈ ಪಬ್ಲಿಕ್ ಸರ್ವೆಂಟಿಗೆ ನಿಮ್ಮ ಮೇಲೆ ಕೈ ಮಾಡ್ತಿರೋ, ಪೊಲೀಸ್ಗೆ ನಾನು ಕೈ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾನೆ. ನೋಡು ನಾನು ಕಾಲರ್ ಪಟ್ಟಿ ಪಬ್ಲಿಕ್ಕಲ್ಲಿ ಇಟ್ಕೊಂಡು ಎಳ್ದಿದ್ದೆ ಅಂದಮೇಲೆ ನಿನ್ನ ಪರಿಣಾಮ ನೆಟ್ಟಿಗಿರಲ್ಲ, ನೀನು ಇದನ್ನೆಲ್ಲ ಅನುಭವಿಸ್ತೀಯ ಅಂತ ಹೇಳ್ಬಿಟ್ಟು ಪೊಲೀಸವರು ಹೇಳ್ತಾ ಇರ್ತಾರೆ. ಏನು ಅನುಭವಿಸೋದು, ಒಬ್ಬ ವಯಸ್ಸಾದವ್ರ ಮೇಲೆ ಕನಿಕರ ಇಲ್ಲ, ಪಬ್ಲಿಕ್ ಅವ್ರ ಮೇಲೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನೀನಿಗೆ ಕನಿಕರ ಬೇಕಾ, ನೀನು ಏನು ನನಗೆ ರಿಯಾಕ್ಟ್ ಮಾಡ್ತೀವಿ, ಏನು ಮಾಡ್ಕೊ ಹೋಗು ಅಂತ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ ಅಸಲು ಈ ಕಡೆ ಅಲ್ಲಿ ತುಂಬ ರಕ್ತ ಸೋರ್ತಿದೆ, ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮೀನಾ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಜ್ಜಿನ ಅಡ್ಮಿಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ತಾತ ಇದ್ದರು, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಅಪ್ಪ, ನೀನು ನಮಗೆ ಸಹಾಯ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್, ನನಗೆ ನನ್ನ ಮಕ್ಕಳು ನನಗೆ ಒಂದೊತ್ತು ಊಟ ಹಾಕಲಿಲ್ಲ, ನೀವು ನನಗೆ ರೋಡಲ್ಲಿ ಇರೋರಿಗೆ ಕನಿಕರ ತೋರಿಸ್ಬಿಟ್ಟು ನೀವೇನಾದರೂ ಇರಲಿಲ್ಲ ಅಂದರೆ ನನ್ನ ಹೆಂಡತಿ ನಾನು ಕಳ್ಕೊಬೇಕಾಗ್ತಿತ್ತು, ಯಾರೂ ಕೂಡ ನಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತಿಲ್ಲ, ನೀವು ಅದು ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ನನಗೆ ಹೆಲ್ಪ್ ಮಾಡಿದ್ದೀರಿ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಜ್ಜಿ ತಾತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ತಾತ ಇದನ್ನೆಲ್ಲ ಕೇಳೋದಕ್ಕೆ ಹೋಗ್ಬೇಡಿ, ಮನೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ಯಾರಿಗೆ ಹೆಲ್ಪ್ ಮಾಡೋದಕ್ಕೆ ಆಗುತ್ತೆ ಹೇಳಿ, ಅಷ್ಟೊಂದು ವಯಸ್ಸಾದವ್ರ ಮೇಲೆ ಕನಿಕರ ತೋರಿಸ್ತೀರ, ಪಬ್ಲಿಕ್ ಅವ್ರ ಮೇಲೆ ಆ ಪೊಲೀಸರ ಮೇಲೆ ಏನು ಮಾತಾಡೋಕ್ಕಾಗುತ್ತೆ ಹೇಳಿ ಅಂತ ಮೀನೇ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ ಕೂಡ ಬರ್ತಾರೆ. ಏನಾಗಿದೆ ಅಂತ ಕೇಳಿದಾಗ ಅವರಿಗೆ ಸ್ವಲ್ಪ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ, ಸ್ವಲ್ಪ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿದೆ, ಸೊ ಯಾರಿಗಾದರೂ ಇದ್ದರೆ ನಿಮಗೆ ಇನ್ಫಾರ್ಮ್ ಮಾಡಿ ನಾವು ಒಂದ್ಸಲ ಹಾಸ್ಪಿಟಲ್ ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಏನಾಗಿತ್ತು ಅವರಿಗೆ ಅಂತ ಕೇಳಿದಾಗ, ಏನಿಲ್ಲ ಸರ್ ಈ ಥರ ಹಿಂಗೆ ಅವರು ಚಪ್ಪಲಿ ಹೊಲಿಯೋರು ಪಬ್ಲಿಕ್ಕಲ್ಲಿ ಈ ಥರ ಚಪ್ಪಲಿ ಹೊಲ್ಕೊಂಡು ಇರಬೇಕಾದ್ರೆ ಪೊಲೀಸರು ಅದನ್ನೆಲ್ಲ ಅಂಗಡಿ ಖಾಲಿ ಮಾಡಿಸ್ಬೇಕಾದ್ರೆ ಅವ್ರನ್ನ ತಳ್ಳಿಬಿಟ್ಟು ಹಿಂಗೆ ಬೀಳಿಸ್ಬಿಟ್ರು ಅಂತ ಎಲ್ಲ ಹೇಳಿದಾಗ, ಸರಿ ಆಯಿತು ನೀವು ಹೋಗ್ಬಿಟ್ಟು ಅಜ್ಜಿ ನೋಡಿ ಆದಷ್ಟು ಬೇಗ ಬ್ಲಡ್ನ ಅರೇಂಜ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅಷ್ಟರಲ್ಲಿ ಈ ಕಡೆ ತಾತ ಅಜ್ಜಿ ಇಬ್ಬರು ಕೂಡ ಕೈ ಮುಗಿದು ಕೇಳ್ಕೊತಾರೆ, ಮಕ್ಕಳು ನನಗೆ ಒಂದೊತ್ತು ಊಟ ಹಾಕಲಿಲ್ಲ ಅಪ್ಪ, ನನಗೆ ಒಂಚೂರು ಕರುಣೆ ತೋರಿಸ್ತಾ ಮನೆಯಿಂದ ಆಚೆ ಕಳಿಸ್ಬಿಟ್ರು, ಮನೆಯಿಂದ ಆಚೆ ಕಳಿಸಿ ಹೊಟ್ಟೆಪಾಡಿಗೋಸ್ಕರ ಈ ಥರ ಜೀವನ ಮಾಡ್ತಿದ್ರು ನೋಡಪ್ಪ, ಹಿಂಗೆಲ್ಲ ಮಾಡಿಬಿಟ್ರು ಅಂತ ಕೇಳಿದಾಗ, ಅಯ್ಯೋ ತಾತ ಅಜ್ಜಿ ನೀವು ಇದ್ರ ಬಗ್ಗೆ ಇಲ್ಲಿ ಏನು ಯೋಚನೆ ಮಾಡಿಬಿಡಿ, ₹1 ನೀವೇನು ಖರ್ಚು ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲನೂ ಕೂಡ ನಾವು ನೋಡ್ಕೊತೀವಿ, ಆಚೆ ಇರ್ತೀವಿ, ಏನಾದರೂ ಇದ್ದರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಸಲು ಈ ಕಡೆ ರಂಗನಾಥ್ ಮತ್ತು ಯಾರು ಈ ಕಡೆ ಶಾಂತಿ ಎಲ್ಲರೂ ಕೂಡ ಮನಸ್ಸು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಇವಾಗಾದರೂ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳೋ, ಸ್ವಲ್ಪ ಜವಾಬ್ದಾರಿ ಆದರೂ ತೊಗೊಳ್ಳೋ, ಮನಸ್ಸಿನ ಜವಾಬ್ದಾರಿ ಆದರೂ
ತೊಗೊಳ್ಳು, ಯಾಕೋ ಹಿಂಗೆಲ್ಲ ಅಂತ ಅಟ್ಲೀಸ್ಟ್ ಹೆಂಡ್ತಿ ಮನ್ಸಾರು ಜವಾಬ್ದಾರಿ ತೊಗೊಳ್ಳೋ, ಮನೆತನದಲ್ಲಾದ್ರೂ ಜವಾಬ್ದಾರಿ ತೊಗೊಂಡಿಲ್ಲ, ದೊಡ್ಡ ಮಗ ಕಣೋ, ಹೆಂಗಿರಬೇಕು ಕಣೋ ನೀನು, ಯಾರಾದರೂ ಬುದ್ಧಿ ಹೇಳ್ತಾರೆ ನಿನಗೆ ಇದೇನೋ, ಬುದ್ಧಿ ಹೇಳಿದ್ರು ನೀನು ಕಲ್ತ್ಕೊಳ್ಳೋ ಥರ ಇದೆಯೇನೋ ಅಂತ ಹೇಳ್ತಿರ್ಬೇಕಾದ್ರೆ ಬಿಡ್ರಿ ನೀನು ಪಾಪ ಅವನಷ್ಟು ಮನಸ್ಸಲ್ಲಿ ನೋವು ಅಂದ್ಕೊಂಡಿದ್ದಾನೋ, ನೀವು ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ ಅಂತ ಹೇಳಿದಾಗ, ಏನೋ ನೀನು ಕಲಿಸಿರೋ ಬುದ್ಧಿಯಿಂದನೇ ಅವ್ನು ಈ ಥರ ಇರೋದು, ಒಳಗೆ ಗೂಬೆ ಥರ ಇದ್ದಾನೆ, ಗೂಬೆ ದ್ರಾಬೆ ಥರ ಇರ್ತಾನೆ, ಒಳ್ಳೆ ಯಾವಾಗ ನೋಡಿದ್ರು ಗೂಬೆ ಅನ್ನೋದಕ್ಕೂ ಬರಲ್ಲ, ಒಳ್ಳೆ ಹೆಂಗೆ ನೋಡ್ತಿದ್ದಾನೆ ನೋಡು, ನಿನಗೆ ಯಾವಾಗ ಬುದ್ಧಿ ಬರುತ್ತೋ, ನಾನು ಯಾವಾಗ ಇದನ್ನೆಲ್ಲ ನಾನು ಯಾವಾಗ ಹೇಳೋದು ನಿಲ್ಲಿಸ್ತೀನಿ, ನನಗೊಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಬಿಟ್ಟರೆ ಅವ್ನ ಪಾಪ ಅವನ ಮಾವ ಕಳ್ಕೊಂಡಿರೋ ನೋವಲ್ಲಿ ಅವನಿದ್ದಾನೆ, ಅವ್ನಿಗೇನು ಬುದ್ಧಿ ಇಲ್ದೇನೋ ಅವ್ನು 5 ಡಿಗ್ರಿ ಮಾಡಿದ್ದಾನೆ ಹೇಳಿ ಅಂತ ಹೇಳಿದಾಗ, ಅವನು 5 ಡಿಗ್ರಿ ಬರೀ ಸುಮ್ಮನೆ ಅವನ ಹೆಸ್ರಿಗೆ ಮಾಡ್ಕೊಂಡಿರೋದು ಅಷ್ಟೇ, ತಲೆಯಲ್ಲಿ ಬುದ್ಧಿಲಿ ನದಲಿ ಏನೇನೂ ಇಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ಈಗ ರಂಗನಾಥ್ ಕೂಡ ಬೈತಾ ಇರ್ತಾರೆ. ಈ ಕಡೆ ಇವರಿಬ್ಬರು ಕೂಡ ಎಲ್ಲರೂ ಜಗಳ ಆಡ್ತಿರ್ಬೇಕಾದ್ರೆ ಅಸಲು ಈ ಕಡೆ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿಯ ನೋಡಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ಕೊಂಡು, ಏನು ರೋಹಿಣಿ ಏನಿದು ಕೈಯಲ್ಲಿ ಏನೋ ಹಿಡ್ಕೊಂಡು ಬರ್ತಿದ್ದೆ, ಯಾಕೆ ಅಳ್ಕೊಂಡು ಬರ್ತಿದ್ದೆ, ಏನಾಯಿತು ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಕೇಳ್ತಾನೆ. ಅಯ್ಯೋ ಮನೋಜ್ ಏನಾಯಿತು ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನಾಯಿತು ಈ ಕೈಯಲ್ಲಿ ಏನು ಹಿಡ್ಕೊಂಬಂದಿದ್ದೆ ಅದನ್ನಾದರೂ ಹೇಳು ಅಂತ ಹೇಳಿದಾಗ, ನಮ್ಮಪ್ಪ ಮನೋಜ್ ನಮ್ಮಪ್ಪ ಅಂತೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಅಳ್ಬೇಡ, ಈ ಕಡೆ ಶಾಂತಿನೂ ಕೂಡ ಸಮಾಧಾನ ಮಾಡ್ತಾರೆ. ಅಳ್ಬೇಡ ಮೀನಾ, ಏನೋ ಆ ಕಡೆ ಸಮಾಧಾನ ಮಾಡ್ಕೊಂಡು ನಿನ್ನ ಮಗಳು ಥರ ನಾನು ಇದನ್ನೆಲ್ಲ ನೋಡ್ಕೊತೀನಿ ಬಿಡು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಏನಿದು ತೋರಿಸು ಅಂತ ಕೇಳಿದಾಗ, ಈ ಫೋಟೋದಲ್ಲಿ ಇರೋದು ನಮ್ಮಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಓ ಇವರೇ ನಿಮ್ಮಪ್ಪ ಅಂತ ಹೇಳ್ಬಿಟ್ಟು ಎಲ್ರಿಗೂ ಫೋಟೋ ತೋರಿಸ್ತಾ ಇದ್ರೆ, ಈ ಕಡೆ ಅವ್ರ ಅತ್ತೆ ಶಾಂತಿಗೂ ತೋರಿಸ್ತಾ ಇರ್ತಾಳೆ, ರಂಗನಾಥ್ ಕೂಡ ತೋರಿಸ್ತಾ ಇರ್ತಾಳೆ. ಅವನು ಕೂಡ ಕೈ ಮುಗಿದು ಕೇಳ್ಕೊತಾನೆ, ಪಾಪ ಇಷ್ಟು ಕಷ್ಟಪಟ್ಟಿದ್ದಾರೆ ಈ ಮನುಷ್ಯ ಈ ಜಾಗಕ್ಕೆ ಇದು ಬರೋದಕ್ಕೆ, ಅಮ್ಮ ಒಂದು ಹಾರ ಕೊಡು, ನಾನು ಹಾರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹಾರ ಇಸ್ಕೊಂಡು ಹಾರ ಹಾಕ್ತಾ ಇರ್ತಾರೆ. ಅದಕ್ಕೆ ರೆಸ್ಟ್ ಇನ್ ಪೀಸ್ ಮಾವ, ನೀವು 5 ಡಿಗ್ರಿ ಮನೋಜನ ನೋಡಬೇಕಿತ್ತು, ನೋಡಿ ಕಣ್ ತುಂಬ್ಕೊಂಡು ಹೋಗ್ಬೇಕಿತ್ತು, ಅದು ನೀನು ನೋಡ್ತೇನೆ ಹಾಗೆ ಹೊಟ್ಟೋಗ್ಬಿಟ್ಟಲ್ಲ ಮಾವ, ನೀವು ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಕೂಡ ಸುಮ್ಮನೆ ಹೇಳ್ತಾ ಇರ್ತಾನೆ. ಮನೆಯವರೆಲ್ಲರೂ ಕೂಡ ಬಿಕ್ಕಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾಂತ, ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಬರ್ತಾರೆ. ಎಲ್ಲ ಸಮಾಧಾನ ಮಾಡ್ಕೋ ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲ ಕಣ, ಈಗಾದರೂ ಬುದ್ಧಿ ಕಲ್ತ್ಕೊಳ್ಳೋ, ಯಾಕೋ ಹಿಂಗೆಲ್ಲ ಸಮಾಧಾನ ಮಾಡೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಳು ನನ್ನ ಹತ್ರ ಸಮಾಧಾನ ಮಾಡ್ಕೊತಿಲ್ಲ, ಅಮ್ಮನ ಹತ್ರ ಹೋಗಿದ್ದಾಳೆ ಅಪ್ಪ ಅಂತ ಹೇಳಿದಾಗ ಮತ್ತೆ ರೋಹಿಣಿ ಬಂದು ಮನುಷ್ಯನ ತಪ್ಕೊಂಡು ಹಳ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ದುಡ್ಡಾದರೂ ನನ್ನ ಅಕೌಂಟಿಗೆ ಹಾಕ್ಬಿಟ್ಟು ನನ್ನ ಆಸ್ತಿನ ನನ್ನ ಹೆಸರು ಬರಿಬೋದಿತ್ತಲ್ವ ನೀವು ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅತ್ತೆ ಮೈಂಡ್ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ ಅಂತ ಅದು ಕೊಟ್ಟು ಜೋರಾಗೆ ಮಾತಾಡ್ಬಿಟ್ರು ಎಲ್ಲರೂ ಮುಂದೆ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹಾಡ್ಕೊಂಡು ನಗ್ತಾ ಇರ್ತಾಳೆ. ಏನಿದು ಯಾರಿದು ದೃಷ್ಟಿ ಬಟ್ಕೋತಾರ, ಯಾರು ಇದು ಫೋಟೋ ತಂದಿದ್ದೀರಾ, ಏನಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಬಂದಾಗ, ಇದು ಮನೋಜ್ ರೋಹಿಣಿಯವ್ರ ಅಪ್ಪ ಕಣೋ ಅಂತ ಹೇಳಿ ಮನುಷ್ಯ ಹೇಳ್ತಿರ್ಬೇಕಾದ್ರೆ, ವಾ ರೋಹಿಣಿ ಅಪ್ಪನ ಇದು, ವಾ ಏನಿದು ಆಶ್ಚರ್ಯವಾಗಿದ್ದೆ, ಸಡನ್ನಾಗಿ ಹೆಂಗೆ ಫೋಟೋ ಬಂದುಬಿಡ್ತು, ಹೆಂಗೆ ಇದೆಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಕೇಳಿಸ್ತಿರ್ತಾರೆ. ತಡೆ ನೋಡ್ತೀನಿ ಹೋಗಿ ಫೋಟೋನ ಅಂತ ಹೇಳ್ಬಿಟ್ಟು ಅವನು ಕೂಡ ಝೂಮ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲನೂ ತಿರುಗಿಸಿ ನೋಡಿ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಇದು ಯಾಕೋ ಮಲೇಷ್ಯಾ ಫಿಗರ್ ಥರ ಇಲ್ಲ, ಏನೋ ಇದು ಮಳವಳ್ಳಿ ಮಂಡ್ಯ ಆ ಸೈಡು ಚನ್ನಪಟ್ಟಣ ಆ ಸೈಡ್ ಥರ ಇದೆಯಲ್ಲ ಈ ಫಿಗರ್ ನೋಡಿದ್ರೆ, ಏನೋ ಅರ್ಥ ಇದೆ ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಕೂಡ ಶಾಕ್ ಆಗ್ತಾಳೆ, ಇವನೇನು ಕಂಡಿಡ್ಬಿಟ್ನ ಏನು ಅಂತ ಹೇಳ್ಬಿಟ್ಟು ರೋಹಿಣಿಗೆ, ಏನಿದು ನಾನು ಮಲೇಷ್ಯಾ ಅಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಕಂಡಿಡ್ದ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಶಾಕ್ ಆಗ್ತಿರ್ಬೇಕಾದ್ರೆ, ಅಸಲು ಈ ಕಡೆ ರವಿದನ್ ಏನೋ ಹಿಂಗೆ ಹೇಳ್ತಿದ್ದೆ ಸಡನ್ನಾಗಿ, ಅದು ಹೆಂಗೋ ನೋಡ್ಬಿಟ್ಟು ಹೇಳ್ತೇನೆ ನೀನು ಇದೇ ಥರ ಇದ್ದಾರೆ ಅಂತ ಹೇಳ್ದಾಗ, ಅಲ್ಲ ಕಣೋ ಇವ್ರು ದೊಡ್ಡ ಬಿಸ್ನೆಸ್ ಮ್ಯಾನು, ದೊಡ್ಡ ಹೋಟೆಲ್ ಇಟ್ಕೊಂಡಿದ್ದಾರೆ ಅಂತ ಅಂದಮೇಲೆ ಸೂಟು ಬೂಟು ಆ ಕಡೆ ಈ ಕಡೆ ಒಂದು ಫಿಗರು ಏನೋ ಒಂದು ಇರುತ್ತೆ. ಆದರೆ ಇವ್ರು ನೋಡಿದ್ರೆ ಒಳ್ಳೆ ರೋಡಲ್ಲಿ ತರಕಾರಿ ಮಾರೋರ ಥರ ಆ ಥರ ಈ ಥರ ಇದ್ದಾರೆ, ಲೋಕಲ್ ಕರ್ನಾಟಕ ಫಿಗರ್ ಥರನೇ ಇದ್ದಾರೆ ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಮಾವ ನೋಡಿ ಇವ್ರು ಹೆಂಗೆಲ್ಲ ಮಾತಾಡ್ತಿದ್ದಾರೆ, ನಮ್ಮ ಅಪ್ಪನ ಫಿಗರು ಅಂತ ಅಂದ್ಕೊಂಡು ನಾನು ಅಷ್ಟೊಂದು ನೋವಲ್ಲೇ ಇದ್ಬೇಕಾದ್ರೆ ಇವ್ರಿಗೆ ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲೋ ಯಾಕೋ ಪದೇ ತೆಗಿಸ್ದೆ, ಅವಳು ಅವ್ರ ಅಪ್ಪನ ಕಳ್ಕೊಂಡಿರೋ ನೋವಲ್ಲಿ ಅವಳಿದ್ದಾಳೆ, ಎಲ್ಲರೂ ಅದೇ ಥರ ಇರಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ರೋಹಿಣಿ ಕೂಡ ಅವರು ಚಿಕ್ಕ ಹೋಟೆಲಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದು, ಅದು ಮುಂಚೆಯಿಂದ ತೆಗ್ಸಿರೋ ಫೋಟೋ, ಇದು ತುಂಬ ಹಳೆದು, ನನ್ನ ಹತ್ರ ಯಾವ ಫೋಟೋಸು ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಳೆ ಫೋಟೋನೇ ನಾನು ಫ್ರೇಮ್ ಹಾಕ್ಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಆ ದೊಡ್ಡ ಬಿಸ್ನೆಸ್ ಮೇಲೆ ಆದಮೇಲಿಂದ ಅವ್ರು ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅಷ್ಟು, ಹಾಗಾಗಿ ಫೋಟೋಸ್ ಅಷ್ಟು ಇಲ್ಲ ಅಂತ ಹೇಳ್ತಾರೆ. ನೀನು ಹೇಳೋದು ನಾವು ನಂಬೇಕಾ ಅಂತ ಹೇಳಿ, ಈಗ ಯಾಕೋ ಸುಮ್ಮನೆ ಇರೋ, ಅವಳು ಅಪ್ಪನ ಕಳ್ಕೊಂಡಿರೋ ನೋವಲ್ಲಿ ಅವಳಿದ್ದಾಳೆ, ನೀನು ಏನಾದರೂ ಒಂದು ವಿಷಯ ತೆಗಿಲಿ ಅಂದರೆ ನಿಂಗೆ ಸಮಾಧಾನನೇ ಆಗಲ್ವಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾರೆ, ಅಯ್ಯೋ ನನಗೆ ಅದೆಲ್ಲ ಮ್ಯಾಟ್ರ್ ಬೇಡ, ಅವ್ರ ಮ್ಯಾಟ್ರ್ ಬಿಟ್ಬಿಟ್ಟು ನನಗೆ ಅದೆಲ್ಲ ಬೇಕಾಗಿಲ್ಲ, ನನಗೆ ಏನು ಗೊತ್ತೋ ಒಬ್ಬರು ನನಗೆ ಬೇಕಾಗಿರೋದು ಒಂದು ಓ ಪಾಸಿಟಿವ್ ಬ್ಲಡ್ ಬೇಕಾಗಿದೆ, ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾನೆ. ಏನು ಓ ಪಾಸಿಟಿವಾ, ಮನೋಜಿಂದ ಇದೆ ಕೊಡೋ ನಮ್ಮ ಮನೇಲಿ ಅಂತ ಕೇಳ್ದಾಗ, ಬರೋ ಬ್ಲಡ್ ಕೊಡೋ ಅಂತ ಹೇಳ್ಬಿಟ್ಟು ಸೂರ್ಯ ಕರೆದಾಗ, ನಾನು ಬರಲ್ಲ ಕೊಡೋ, ನಾನು 5 ಡಿಗ್ರಿ ಮನುಷ್ಯ, ನಾನೇನಾದರೂ ಬ್ಲಡ್ ಕೊಟ್ಬಿಟ್ರೆ ನನ್ನ ತಲೆಯಲ್ಲಿರೋ ಬುದ್ಧಿ ಎಲ್ಲ ಅವರಿಗೆ ಹೋಗ್ಬಿಡುತ್ತೆ, ಆಮೇಲೆ ನಾನು ಫುಲ್ ದಡ್ಡ ಆಗ್ಬಿಡ್ತು, ನಾನಂತೂ ಕೊಡಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹಂಗೆಲ್ಲ ಕೊಡೋ
ಅದಕ್ಕೆ ಸೂರ್ಯ ಇದ್ದಾನೆ, ಇಲ್ಲೋ ನಿನ್ಗೆ ಯಾರು ನನ್ನ ಮಗ ಬುದ್ಧಿ ಹೇಳ್ಕೊಟ್ನೋ ಗೊತ್ತಿಲ್ಲ ಕಣೋ, ಅದು ನಮ್ಮ ಅಮ್ಮ ಕೊಟ್ಟಿರೋ ರಕ್ತ ಕಣೋ, ಅದು ಹೆಂಗೋ ನಾನು ಕೊಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮನೋಜ್ ಅಂದಾಗ, ಲೋ ಅದಕ್ಕೆ ರವಿ ಇದನೋ ಲೋ, ಅದು 24 ಅವರ್ಸ್ ಯಾವಾಗ ಬೇಕಾದ್ರೂ ರಕ್ತ ನಿನ್ನ ಮೈಯಲ್ಲಿ ಬರುತ್ತೆ, ನೀನು ಯಾವಾಗ ಜಾಸ್ತಿ ರಕ್ತ ಕೊಡ್ತೀವಿ ಆವಾಗ ನಿನ್ನ ಮೈಯಲ್ಲಿ ಜಾಸ್ತಿ ರಕ್ತ ಉತ್ಪತ್ತಿ ಆಗುತ್ತೆ ಕಣೋ, ಅಷ್ಟು ದಡ್ಡನೋ ನೀನು 5 ಡಿಗ್ರಿ ಮನೋಜ್ ಅಂತೀರ, ಅಷ್ಟು ಗೊತ್ತಾಗಲ್ವೇನೋ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ರವಿನೂ ಕೂಡ. ಈ ಕಡೆ ಸೂರ್ಯ ಇದ್ದನು ಕೂಡ, ನೀನೇನು ಕೊಟ್ಟಿದ ತಕ್ಷಣ ನೀನೇನು ಸತ್ತೋಗಲ್ಲ, ಬಂದು ಅವರಿಗೆಲ್ಲ ಹೆಲ್ಪ್ ಮಾಡು, ಅಲ್ಲ ನಿನಗೇನಾದರೂ ಆದಾಗ ನಿನಗೇನಾದರೂ ಮುಸ್ಲಿಮ್ಸ್ ಆ ಥರ ಅವ್ರು ಇವರು ಆಗ್ತಾರೆ ಈ ಥರ ಕ್ಯಾಸ್ಟವರೆಲ್ಲ ಬಂದುಬಿಟ್ಟು ನಿನಗೇನಾದರೂ ಕೊಟ್ಟರೆ ಅವಾಗ ನೀನು ಬದುಕ್ತೀಯ ತಾನೇ, ಹಂಗೆ ತಾನೇ ಬೇರೆಯವ್ರ ಜೀವನನೂ ಅದೇ ಥರ ಅಪಾಯದಲ್ಲಿದೆ ಅಂದಮೇಲಿಂದ ನೀನು ಬಂದು ಹೆಲ್ಪ್ ಮಾಡಬೇಕು, ನಿನಗೆ ಅಷ್ಟು ಬುದ್ಧಿ ಇಲ್ವೇನೋ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಿರ್ಬೇಕಾದ್ರೆ ಅವನಿಗೆ ಏನು ಹೇಳಿದ್ರು ಬುದ್ಧಿ ಅರ್ಥ ಆಗಲ್ಲಪ್ಪ, ಅವ್ರನ್ನ ಬೇರೆಯವ್ರನ್ನ ಕೇಳು, ವೀಡಿಯೋ ಅದಕ್ಕೆ ಶ್ರುತಿ ಇದ್ದಳು, ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಪಬ್ಲಿಕ್ ಮಾಡಿದ್ರೆ ಅಟ್ಲೀಸ್ಟ್ ಯಾರಾದರೂ ದುಡ್ಡು ಅಟ್ಲೀಸ್ಟ್ ವೀಡಿಯೋ ಅಟ್ಲೀಸ್ಟ್ ಕೊಡೋರು ಯಾರಾದರೂ ಇರ್ತಾರೆ, ನಾವು ಅದನ್ನು ಕೆಲಸ ಮಾಡೋಣ ಬಾ ರವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ಇದ್ದವಳು ಫೋಟೋ ನೋಡ್ಕೊಂಡು, ಅಲ್ಲ ಈ 300 ಕೋಟಿ ರೂಪಾಯಿ ಆಸ್ತಿ ಇದೆ, ಅಟ್ಲೀಸ್ಟ್ ಒಂದು 300 ಕೋಟಿ ರೂಪಾಯಿಗೆ ಒಂದು 3 ಕೋಟಿ ರೂಪಾಯಿ ಆದರೂ ಕೊಟ್ಟಿದ್ದಿದ್ರೆ, ನಾನು ನೋಡಿದ್ರೆ ನಿಮಗೋಸ್ಕರ 300 ರೂಪಾಯಿದು ಹಾರ ಹಾಕಿದ್ದೀನಿ, ಅಟ್ಲೀಸ್ಟ್ ನಿಮಗೊಂಚೂರು ಕನಿಕರ ಇರಲಿಲ್ವ ಸತ್ತೋಗೋಕ್ಕೆ ಮುಂಚೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ರೋಹಿಣಿ ಈ ಫೋಟೋನ ನಿಮ್ಮ ಮನೇಲಿ ನಿಮ್ಮ ರೂಮಲ್ಲೇ ಹಿಡ್ಕೊಳ್ಳಮ್ಮ ಅಂತೇಳಿ ಅಂದು ಅವ್ರ ಅತ್ತೆ ಕೊಟ್ಟೋದಾಗ ಆ ಫೋಟೋ ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ, ತುಂಬ ನಗ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಈ ಕಡೆ ಸೂರ್ಯನೂ ಕೂಡ ನೋಡಿಬಿಡ್ತಾನೆ ಈ ಫೋಟೋ ನೋಡಿ ನಗ್ತಿರೋದನ್ನ. ಅವನು ನೋಡಿದ ತಕ್ಷಣ ಈ ಕಡೆ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ, ಏನಿದು ಸೂರ್ಯ ನಾನು ನಗ್ತಿರೋದು ನೋಡ್ಬಿಟ್ಟ ಅಂತ ಹೇಳ್ಬಿಟ್ಟು. ಅಸಲು ಈ ಕಡೆ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೂರ್ಯನ ಕರೀತಾ ಇರ್ತಾರೆ. ಈ ಸೂರ್ಯ ಅನ್ನೋರು ಯಾರು ಬನ್ನಿ ಇಲ್ಲಿ ಅಂತ ಕೇಳಿದಾಗ, ಯಾಕೆ ಸರ್ ಏನಾಯಿತು ಅಂದಾಗ ಅಂತ ಈ ಕಡೆ ರಂಗನಾಥ್ ಕೇಳ್ತಿರ್ಬೇಕಾದ್ರೆ ಅದೇ ಪೊಲೀಸ್ ಮೇಲೆ ಕಾಲರ್ ಪಟ್ಟಿ ಇಟ್ಕೊಂಡು ಜೋರು ಮಾಡಿದ್ದಾನೆ ಇನ್ನೂ, ಅದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ ಹೇಳ್ತಾರೆ. ಸರಿ ಸರ್ ಹೌದಾ, ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಅಲ್ಲಿಂದ ಹೊರಡ್ತಾನೆ. ಎಲ್ಲರೂ ಕೂಡ ಸ್ಟೇಷನಿಗೆ ಹೋದಾಗ ರೋಹಿಣಿ ಈ ಕಡೆ ಮೀನಾ ಕೂಡ ಬರ್ತಾಳೆ, ನೀನು ಯಾಕಮ್ಮ ಬಂದಿದ್ಯಾ ಹೋಗು ಅಂತ ಹೇಳಿ ಸೂರ್ಯ ಕಳಿಸ್ತಿರ್ಬೇಕಾದ್ರೆ, ಸರ್ ಇವರಿಗೆ ಅರೆಸ್ಟ್ ಮಾಡಿದ್ದೀರಲ್ಲ, ಇವರಿಗೆ ಸ್ವಲ್ಪ ಶಿಕ್ಷೆ ಕಮ್ಮಿ ಆಗಲ್ವ, ಯಾವ ಥರ ಶಿಕ್ಷೆ ಆಗುತ್ತೆ ಅಂತ ಕೇಳ್ತೀವಿ, ಇವರಿಗೆ ಜೀವನ ಪರ್ಯಂತ ಜೈಲಲ್ಲಿ ಶಿಕ್ಷೆ ಇರುತ್ತೆ ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳ್ಬಿಡ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.